ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್ ಹೆಂಡತಿ. ಗುಡ್ ಮಾರ್ನಿಂಗ್ ಪಾರ್ಥ. ಓಕೆ, ನನಗೆ ಲೇಟ್ ಆಗ್ತದೆ. ಐ ಸಿ ಯು ಲೇಟರ್. ಹಲೋ, ಒಂದ್ ನಿಮಿಷ. ಯಾಕೆ ಇವತ್ತು ಇಷ್ಟು ಬೇಗ ಹೋಗ್ತಿದ್ರ? ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಗೆ ಅಂದ್ರೆ ಆಫೀಸ್ಗೆ. ಆಫೀಸ್ಗ? ಹಾಂ. ನೀವು ಬೇಗ ಹೋಗ್ತಿದ್ರ ಇಲ್ಲ ನಾನೇ ಲೇಟ್ ಆಗಿದ್ಬಿಟ್ನಾ? ಓ ಓ ಓ ಕೂಲ್ ಡೌನ್, ರಿಲ್ಯಾಕ್ಸ್. ನೀವು ಯೂಶುವಲ್ ಟೈಮ್ಗೆ ಹೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ನಾನೇ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಐ ಮೀನ್ ಇವತ್ತು ಸೈಟ್ ಇನ್ಸ್ಪೆಕ್ಷನ್ ಇದೆ. ತುಂಬಾ ದೊಡ್ಡ ಪ್ರಾಜೆಕ್ಟು, ಎಲ್ಲದು ನನ್ನ ತಲೆ ಮೇಲೆ ಇದೆ. ನಾನು ಹೋಗಿ ಜಾಗ ನೋಡಿ ಅಪ್ರೂವ್ ಮಾಡಿದ್ಮೇಲೆ ಫಂಡ್ ರಿಲೀಸ್ ಆಗೋದು. ಫಂಡ್ಸ್ ಅಪ್ರೂವ್ ಆಗ್ತಿದ್ದಂಗೆ ಪ್ರಾಜೆಕ್ಟ್ ಕಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನನ್ನ ಡ್ಯೂಟಿ ಅಲ್ಲೇ. ಸೈಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದೀನಿ ಅಂತೆಲ್ಲ ಹೇಳಿ ಬಿಲ್ಡಪ್ ತಗೋಬೇಡಿ. ಜಾಗ ನೋಡಕ್ ಹೋಗ್ತಾ ಇದೀನಿ ಅಂತ ಹೇಳಿ. ಅಲ್ಲ ಪಾರ್ಥ, ಇದಕ್ಕೂ ನೀವೇ ಹೋಗ್ಬೇಕಾ? ನಿಮ್ಮ ಅಂಡರ್ ಕೆಲಸ ಮಾಡೋರು ಹೋಗಕ್ಕಾಗಲ್ವಾ? ನೀವು CFO ಅಲ್ಲ, ನಿಮ್ಮ ಅಣ್ಣನ PA ತರ ಬಿಹೇವ್ ಮಾಡ್ತಾ ಇದ್ದೀರಾ. ಅಪೇಕ್ಷಾ, ಏನ್ರಿ ಈ ಥರ ಹೇಳ್ಬಿಟ್ರಿ? ನೋಡಿ, ನಾನು ಆಗಲೇ ಹೇಳ್ದಂಗೆ ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ, ತುಂಬಾ ದೊಡ್ಡ ಪ್ರಾಜೆಕ್ಟು. ಅಲ್ಲ, ನೀವು ಸೈಟ್ ಇನ್ಸ್ಪೆಕ್ಷನ್ ಅಂದ್ರೆ ಏನು ಅನ್ಕೊಂಡಿರಾ? ಹೋಗಿ ಸೈಟ್ ಸೀಯಿಂಗ್ ಮಾಡ್ಕೊಂಬರೋದು ಅನ್ಕೊಂಡ್ರಾ? ಅಲ್ವೇ ಅಲ್ಲ. ನೋಡಿ, ಫಸ್ಟ್ ಹೋಗಿ ಜಾಗನ ನೋಡಬೇಕಾಗತ್ತೆ, ಆಮೇಲೆ ಅದ್ರ ಸುತ್ತಮುತ್ತ ಇರೋ ಪ್ರಾಪರ್ಟೀಸ್ಗಳನ್ನು ನೋಡಬೇಕಾಗತ್ತೆ, ಆಮೇಲೆ ಆ ಸೈಟಿನ ವ್ಯಾಲ್ಯೂ ಚೆಕ್ ಮಾಡಬೇಕಾಗತ್ತೆ, ಆಮೇಲೆ ಅದನ್ನು ಎಷ್ಟು ಡೀಲ್ ಮಾಡಬೇಕು ಅಂತಲೂ ಯೋಚನೆ ಮಾಡಬೇಕಾಗತ್ತೆ. ಇದು ಜಸ್ಟ್ ಆರ್ಡಿನರಿ ಎಂಪ್ಲಾಯೀಸ್ಗಲ್ಲಿ ಮಾಡೋ ಕೆಲಸ ಅಲ್ಲ. ಇದೊಂಥರ ಹೈ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟ ಕೆಲಸ, ನನಗೆ ಸಂಬಂಧಪಟ್ಟ ಕೆಲಸ. ಅಪೇಕ್ಷಾ, ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಈ ಪ್ರಾಜೆಕ್ಟ್ನ ನಾನು ನೋಡಿ ಓಕೆ ಮಾಡಿದ್ಮೇಲೆ ಬಿಗ್ ಬ್ರೋ ಓಕೆ ಅಂತ ಹೇಳೋದು. ಐ ಮೀನ್, ಇದರಲ್ಲಿ ನಂದೇ ಒಂಥರ ಲೀಡ್ ರೋಲ್ ಇದ್ದ ಹಾಗೆ. ಹೌದು, ಆದ್ರೆ ನಿಮ್ಮ ಅಣ್ಣ ಅಂತ ಬಂದ್ರೆ ಮನೇಲಿ ಎಲ್ಲರೂ ಸೈಡ್ ರೋಲ್ ಆಗ್ತಾರೆ. ಏನ್ರಿ ನೀವು ಈ ಥರ ಎಲ್ಲ ಅನ್ಕೋತೀರಾ? ಅಂದ್ಕೊಳ್ಳೋದೇನು ಇಲ್ಲ ಪಾರ್ಥ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಸರಿ, ಹಾಗೆ ಹೋಗ್ಬೇಡಿ, ತಿಂಡಿ ತಿನ್ಕೊಂಡು ಹೋಗಿ. ತಿಂಡಿ ತಗೊಂಡ್ ಬರ್ತೀನಿ. ಅಯ್ಯೋ, ಬೇಡ 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 ಬೇಡ, ನೀವು ಆರಾಮ್ಸೆ ಮಲ್ಕೊಳ್ಳಿ. ನೋಡಿ, ಈ ಚಳಿಗಾಲದಲ್ಲಿ ನಿದ್ದೆ ಮಾಡಿದ್ಮೇಲೂ ಮಲ್ಕೊಳ್ಳೋದಿದೆಯಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಸೊ ನೀವು ಮಲ್ಕೊಳ್ಳಿ, ನಾವು ಹೊರಗಡೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಓಕೆ? ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಪಾರ್ಥ. ಅಲ್ಲ, ತಿಂಡಿನೂ ತಿಂದೆ ಹೋಗೋಷ್ಟು ಕೆಲಸನ ನಿಮ್ಗೆ? ನೀವ್ ಹೆಂಗ್ ಬಿಹೇವ್ ಮಾಡ್ತಿದ್ದೀರಾ ಗೊತ್ತಾ? ಪ್ರಪಂಚದಲ್ಲಿರೋ ಎಲ್ಲಾ ಕೆಲಸನೂ ನಿಮ್ಗೆ ಸಿಕ್ಕಿದೆ, ನೀವು ಒಬ್ಬರೇ ಕೆಲಸ ಮಾಡ್ತಿದ್ದೀರಾ ಅನ್ನೋ ತರ ಮಾಡ್ತಿದ್ದೀರಾ. ಕೆಲಸ ಇಂಪಾರ್ಟೆಂಟು, ಬಟ್ ಪರ್ಸನಲ್ ಲೈಫ್ ಅಂತಾನೂ ಇರುತ್ತಲ್ವಾ? ಶಿಕ್ಷಾ, ನೋಡಿ, ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಬಟ್ ಏನು ಗೊತ್ತಾ, ಇದು ನಾರ್ಮಲ್ ಪೀಪಲಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಮ್ಮಂಥ ಬಿಸ್ನೆಸ್ ಫ್ಯಾಮಿಲೀಸ್ಗೆ ಅಪ್ಲೈ ಆಗಲ್ಲ ಕಣ್ರಿ. ನೋಡಿ, ಕೆಲಸ ಮಾಡೋದಕ್ಕಿಂತ ಹೋಗಿ ಕೆಲಸ ಮಾಡಿಸೋದಿದೆಯಲ್ಲ, ಅದು ತುಂಬಾ ದೊಡ್ಡ ಕೆಲಸ. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಎಲ್ಲದೂ ನಮ್ಮ ತಲೆಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವೇ ಎಲ್ರಿಗಿನ್ನ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗತ್ತೆ, ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಅಪೇಕ್ಷಾ, ನೋಡಿ, ಲೈಫಲ್ಲಿ ನಮ್ಗೆ ಇಷ್ಟ ಬಂದಾಗೆ ನಾವು ಬದುಕಬೇಕು ಅಂದರೆ ಕಷ್ಟಪಟ್ಟು ನಾವು ಕೆಲಸ ಮಾಡಲೇಬೇಕು. ಎನಿವೇಸ್, ಇವಾಗ ನನಗೆ ಲೇಟ್ ಆಗ್ತಾ ಇದೆ, ನಾನು ಸಂಜೆ ಬೇಗ ಬರ್ತೀನಿ. ಓಕೆ, ಯು ಟೇಕ್ ಕೇರ್. ಬಾಯ್. ಐ ಸಿ ಯು ಇನ್ ದ ಈವ್ನಿಂಗ್. ಬೇಗ ಬರೋದಿಲ್ಲ, ಏನೂ ಇಲ್ಲ. ಯಾರಪ್ಪ? ಯಾರು ಬೇಕು? ಯಾಕೆ ಹಂಗೆ ನೋಡ್ತಿದ್ಯಾ? ಅಮ್ಮ, ಏನಿಲ್ಲ, ನಮ್ದು ಹೆಲ್ತ್ ಕೇರ್ ಇಂದ ಹುಷಾರಿಲ್ಲ ಅಂತಂದ್ರೆ ಬಂದು ತೋರ್ಸ್ಕೋಬೋದಮ್ಮ. ಆಯ್ತಪ್ಪ. ಸಿಕ್ಕಿದ್ರೇನೋ? ಇಲ್ಲ ಕಣ, ಸಿಗ್ಲಿಲ್ಲ. ಎಲ್ಲ ಕಡೆ ಹುಡುಕಿದ್ದಾಯ್ತು, ಮನೆ ಮನೆ ಬಗ್ ನೋಡಿದ್ದಾಯ್ತು, ಆ ಅಮ್ಮ ಮಾತ್ರ ಸಿಗ್ಲಿಲ್ಲ. ನಿಮಗೆ ಸಿಕ್ಕಿದ್ರೇನೋ? ನಾವೆಂತ ದಡ್ರು, ಫೋಟೋನ ಜೋಬಲ್ಲಿ ಇಟ್ಕೊಂಡು ಮನೆ ಮನೆ ಬಗ್ ನೋಡಿದ್ರೆ ಸಿಗ್ತಾರ? ಬಂದು ಫೋಟೋ ಹೊಡ್ಕೊಟ್ರ, ಫೋಟೋ ಹಿಡ್ಕೊಂಡು ತೋರಿಸಿದ್ರೆ ಸಿಕ್ಕೇ ಸಿಗ್ತಾರೆ. ನಮಗೂ ಕೆಲಸ ಈಸಿ ಆಗುತ್ತಲ್ವಾ?
ಈ ಅಮ್ಮನ ನೋಡಿದ್ದೀರಾ? ನೋಡಿರೋಣ ಇದು ಎಲ್ಲ ಕಡೆ ಹುಡುಕ್ರೋ. ಅಕ್ಕ, ಒಂದು ನಿಮಿಷ. ಈ ಫೋಟೋದಲ್ಲಿ ಇರೋನೆಲ್ಲ ನೋಡಿದ್ದೀರಾ? ಯಾರಣ್ಣ? ಯಾರು ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಿಲ್ವಾ? ಶಟ್, ಸ್ವಿಚ್ ಆಫ್ ಆಗೋಗಿದೆ. ಸರಿ ಅಕ್ಕ, ನೀವು ಹೊರಡಿ. ಅಮ್ಮ ಎದ್ದೇಳು. ಇಷ್ಟೊತ್ತಾದ್ರೂ ಎದ್ದಿಲ್ವಾ ನೀನು? ಜ್ವರ ಇದೆಯಾ ನಿಂಗೆ? ಅಯ್ಯೋ ದೇವ್ರೆ, ಮತ್ತೆ ಜ್ವರ ಬಂದಿದೆಯಲ್ಲ. ನಿನ್ನೆ ರಾತ್ರಿ ಹುಷಾರಾಗಿದ್ಯಲ್ಲಮ್ಮ, ಏನು ಮಾಡೋದು? ಇರು, ನಿಂಗೆ ನಾನು ಬಿಸಿ ಬಿಸಿ ಕಷಾಯ ಮಾಡ್ಕೊಂಬರ್ತೀನಿ. ಇಷ್ಟೊತ್ತಾದ್ರೂ ಒಂದು ಸುದ್ದಿನೇ ಇಲ್ವಲ್ಲ, ಏನಾಗಿರ್ಬೋದು? ಎಕ್ಸಾಮ್ ಬರೆದು ಒಳ್ಳೆ ರಿಸಲ್ಟ್ ವೇಟ್ ಮಾಡೋ ಸ್ಟೂಡೆಂಟ್ ಥರ ಆಗಿದೆ ನನ್ನ ಪರಿಸ್ಥಿತಿ. ಸಿಕ್ಕಿದ್ರೇನೋ? ಇಲ್ಲ ಕಣ, ಸಿಕ್ಕಿಲ್ಲ. ಇನ್ನೆಲ್ಲ ಅಂತ ನೋಡ್ಕೋದು. ಯಾವುದಕ್ಕೂ ಒಂದ್ಸರಿ ಬಾಸಿಗೆ ಫೋನ್ ಮಾಡ್ಬಿಡ್ಬೇಕು. ಹಲೋ, ಹೇಳೋ, ಏನಾಯ್ತು? ಸಿಕ್ಕಿದ್ಲಾ? ಇಲ್ಲ ಬಾಸ್, ಎಲ್ಲ ಕಡೆ ಹುಡುಕ್ಬಿಟ್ವಿ, ಸಿಗ್ತಾನೆ ಇಲ್ಲ. ಲೇ, ಕಾಲ್ ಮಾಡಿರೋದು ಗುಡ್ ನ್ಯೂಸ್ ಕೊಡೋದಕ್ಕೆ ಅನ್ಕೊಂಡಲ್ಲ. ಯಾಕ್ರೋ ಕೊಟ್ಟಿದ್ದ ಕೆಲಸ ಅವ್ನು ನೆಟ್ಟಿಗೆ ಮಾಡೋಕ್ಕಾಗೋದಿಲ್ವಾ ನಿಮ್ಮ ಕೈಲಿ? ನೋಡು, ನೆಕ್ಸ್ಟ್ ಕಾಲ್ ಮಾಡಿದ್ರೆ ಅದು ಗುಡ್ ನ್ಯೂಸ್ ಕೊಡೋದಕ್ಕಾಗಿರ್ಬೇಕು, ಇಲ್ಲಾಂದ್ರೆ ನನಗೆ ಕಾಲೇ ಮಾಡಬೇಡ ನೀನು. ಬಾಸ್, ನಮ್ಮ 2-3 ಟೀಮ್ ಮಾಡ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇದೀವಿ, ಎಲ್ಲೂ ಪತ್ತೆ ಇಲ್ಲ. ಅಟ್ ಎನಿ ಕಾಸ್ಟ್ ಅವಳನ್ನು ಸಿಗ್ಲೇಬೇಕು. ನೀವೇನ್ ಮಾಡ್ತೀರ ನನಗೆ ಗೊತ್ತಿಲ್ಲ. ಎಲ್ಲ ಗಲ್ಲಿ, ಎಲ್ಲ ಮೂಲೆ, ಈ ಇಡೀ ಸ್ಲಮ್ನೇ ಹುಡುಕ್ಸ್ರಿ, ಎಲ್ಲ ಬಾಡಿಗೆ ಮನೆ ಹುಡುಕ್ಸು. ಸರಿ ಬಾಸ್, ಹುಡುಕ್ತೀವಿ, ನೀವೇನು ವರಿ ಮಾಡ್ಕೊಂಬಿಡಿ. ಏಯ್ ಬಾಸ್, ಫುಲ್ ಗರಂ ಆಗಿದ್ದಾರೆ. ಇನ್ನೊಂದ್ಸರಿ ಹುಡ್ಕೋಣ, ಸಿಕ್ಕೇ ಸಿಗ್ತಾರೆ. ನೀವು ಈ ಕಡೆ ಹೋಗ್ರಿ. ಐ, ನೀವು ಕಡೆ ಹೋಗಿ ಹುಡ್ಕೊ ಬರ. ಗೊತ್ತು, ನನಗೆ ಗೊತ್ತು ಇದು ಸುಲಭವಾದ ಕೆಲಸ ಅಲ್ಲ ಅಂತ. ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್. ಇಟ್ ಈಸ್ ಪಾಸಿಬಲ್. ಅವಳೆಲ್ಲೂ ಹೋಗೋದಿಲ್ಲ, ನನಗೆ ಸಿಕ್ಕೇ ಸಿಗ್ತಾಳೆ. ದಾರಿಗಡ್ಡ ಆಗಿರೋ ಶತ್ರುಗಳೇ ಆಗಲಿ, ಮುಳ್ಳುಗಳೇ ಆಗಲಿ, ಯಾವತ್ತೂ ಹಾಗೆ ಬಿಡಬಾರ್ದು. ಕಿತ್ತು ಬಿಸಾಕಿ ನಮ್ಮ ರೋಟನ್ನು ನಾವು ಕ್ಲಿಯರ್ ಆಗಿ ಇಟ್ಕೋಬೇಕು. ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.